ಇದಷ್ಟೇ ಅಲ್ಲ, ಸಂಸದ ಅನಂತಕುಮಾರ್ ಹೆಗಡೆ ಅವರು ಮತ್ತೊಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಮದರಸಾಗಳು ವಿಷಬೀಜ ಬಿತ್ತುವಂತಹ ಕೇಂದ್ರಗಳಾಗಿದೆ. ಭಯೋತ್ಪಾದನಾ ಚಟುವಟಿಕೆಗಳಿಗೆ ಮದರಸಾವೇ ಕಾರಣ ಅಂತೇಳಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮದರಸಾಗಳಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ನಡೀತಾ ಇದೆ. ವಿಷಬೀಜ ಬಿತ್ತುವಂತಹ ಕೇಂದ್ರಗಳಾಗಿದೆ ಈ ಮದರಸಾಗಳು. ಇದರ ಜೊತೆಗೆ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಈ ಮದರಸಾಗಳೇ ಕಾರಣ ಅಂತೇಳಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ನೇರ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲಾಹು ಅಕ್ಬರ್ ಅಂತಂದ್ರೆ ಏನು? ಅಲ್ಲಾಹು ಅಕ್ಬರ್, ಯಾ ಇಲಾಹಿ ಇಲ್ಲಿಲ್ಲಾ ರಸೂಲುಲ್ಲಾ ಬಿಸ್ಮಿಲ್ಲಾ ಅಶ್ಫಗು ಅಲ್ಲಾ ಅಂತಂದ್ರೆ ಏನು? ಅರ್ಥ ಏನು? ಜಗತ್ತಿನಲ್ಲಿ ಅಲ್ಲಾಹು ಒಬ್ಬನೇ ದೇವರು, ಮತ್ಯಾರು ದೇವರಿಲ್ಲ. ಈ ವಿಷ ಬೀಜವನ್ನು ಬಿತ್ತಿರ್ತಕ್ಕಂಥದ್ದೇ ಮದರಸಾಗಳಿಂದ. ನಮ್ಮ ಕನ್ನಡ ಶಾಲೆಯಲ್ಲಿ ಇದನ್ನು ಹೇಳ್ಕೊಟ್ಟಿಲ್ಲ, ಸಂಸ್ಕೃತದ ಪಾಠಶಾಲೆಯಲ್ಲಿ ಇದನ್ನು ಹೇಳ್ಕೊಟ್ಟಿಲ್ಲ. ಸರ್ವೇ ಸಂತು ನಿರಾಮಯ ಸರ್ವೇ ಜನ ಸುಖಿನೋ ಭವಂತು ಹೇಳಿರ್ತಕ್ಕಂಥ ಜನ ನಾವು. ಸಂಗಚ್ಛದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಮ್ ಅಂತ ಹೇಳಿರ್ತಕ್ಕಂಥ ಜನ ನಾವು. ನಮ್ಮ ಗಣೇಶ ಒಬ್ಬನೇ ದೇವರು, ಶಿವ ಒಬ್ಬನೇ ದೇವರು, ವಿಷ್ಣು ಒಬ್ಬನೇ ದೇವರು, ದುರ್ಗೆ ಒಂದೇ ದೇವತೆ. ಇದನ್ನು ನಾವು ಹೇಳಿಲ್ಲ. ಇದನ್ನು ಯಾಕೆ ಅವರು ಪಾಠ ಮಾಡ್ತಾರೆ? ಇದು ಜಾತ್ಯತೀತತೆ ಸಿದ್ಧಾಂತಕ್ಕೆ ಒಪ್ತಕ್ಕಂಥದ್ದು ಮಾತಾ ಇದು. ಖಂಡಿತವಾಗಿ ಈ ದೇಶದ ಒಂದು ವಿರುದ್ಧವಾಗಿ ಭಯೋತ್ಪಾದನೆಯ ಚಟುವಟಿಕೆಗಳು ಏನು ನಡೆದಿದೆ ಅದಕ್ಕೆ ಮದ್ರಸಾಗಳೇ ಕಾರಣ. ಯಾಕೆಂತಂದರೆ ಅಲ್ಲಿ ಮೊದಲ ಹಂತದಿಂದನೇ ಈ ಒಂದು ಅಪಪ್ರಚಾರ ಶುರುವಾಗುತ್ತೆ. ಅಲ್ಲಾಹು ಅಕ್ಬರ್, ಅಲ್ಲಾನೊಬ್ಬನೇ ದೇವರು, ಮತ್ತಾರೂ ದೇವತೆಗಳಲ್ಲ, ಯಾರನ್ನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ, ನಂಬುದಿಲ್ಲ. ನೀವು ನಂಬ್ತೀರಿ ಅಂತಂದ್ರೆ ಅಲ್ಲಾನನ್ನು ನಂಬುದೇ. ಕಾಂಗ್ರೆಸ್ ಯಾವುದೇ ಸಿದ್ಧಾಂತವಿಲ್ಲದ ಪಕ್ಷ ಅಂತ ಅನಂತಕುಮಾರ್ ಹೆಗಡೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಜಾತ್ಯತೀತರು ಅಂತ ಹೇಳ್ಕೊಂಡು ಜಾತಿ ಸಮಾವೇಶವನ್ನೇ ಮಾಡ್ತಾ ಇರ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಅನಂತಕುಮಾರ್ ಹೆಗಡೆ ಸಿಡಿದೆದ್ದಿದ್ದಾರೆ. ಜಾತ್ಯತೀತತೆ ಅಂತಕ್ಕಂಥ ಶಬ್ದ ಸಂವಿಧಾನದಲ್ಲಿ, ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದಲ್ಲಿ ಇರಲೇ ಇಲ್ಲ. ಇದನ್ನು ಎಮರ್ಜೆನ್ಸಿ ಟೈಮ್ನಲ್ಲಿ ತೂರಿಸಿರ್ತಕ್ಕಂಥದ್ದು ಇಂದಿರಾ ಗಾಂಧಿಯವರು. ಜಾತ್ಯತೀತತೆ ಅಂತಕ್ಕಂಥ ಶಬ್ದವೇ ಇರಲಿಲ್ಲ. ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದು ಆ ಜಾತ್ಯತೀತತೆಯ ಶಬ್ದ. ಇವತ್ತು ಸಂವಿಧಾನದಲ್ಲಿ ಹೇಗೋ ತಿರುಚಿ ಅದನ್ನು ಸೇರಿಸಿದ್ದಾರೆ, ಅದಕ್ಕೆ ಗೌರವ ಕೊಟ್ಟಿದ್ದೀರಿ. ಆದರೆ ಜಾತಿಯ ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥವ್ರು ಅವರು ಜಾತ್ಯತೀತತೆ ಬಗ್ಗೆ ಏನು ಹೇಳ್ತಾರೆ? ಅವ್ರಿಗೆ ಅಧಿಕಾರ ಇದೆಯಾ? ನಾವು ಇವತ್ತು ಹಿಂದುತ್ವದ ಬಗ್ಗೆ ಹೇಳ್ತೀವಿ, ಹಿಂದುತ್ವವನ್ನು ಬ್ರಾಡರ್ ಸೆನ್ಸ್ನಲ್ಲಿ ನಾವು ಹೇಳ್ತೀವಿ. ಇದರಲ್ಲಿ ಮುಸಲ್ಮಾನರನ್ನ ಕ್ರಿಶ್ಚಿಯನ್ರನ್ನು ಕೂಡ ನಾವು ಒಳಗೊಂಡಂತೆಯೇ ಹೇಳ್ತೀವಿ. ಅವರು ಒಪ್ಕೊತಾರೋ ಬಿಡ್ತಾರೋ ಅವರಿಗೆ ಬಿಟ್ಟಿರುವಂಥದ್ದು. ಅವರನ್ನು ಒಳಗೊಂಡಂತೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳೇ. ಇದನ್ನು ನಾವು ಬ್ರಾಡರ್ ಸೆನ್ಸಲ್ಲಿ ಹೇಳ್ತೀವಿ. ಅವನು ಕುರುಬ, ಇವನು ಶೆಟ್ಟಿ, ಅವನು ಭಟ್ಟ, ಇವನು ಬ್ರಾಹ್ಮಣ, ಅವನು ಇದನ್ನು ನಾವು ಹೇಳ್ತಕ್ಕೆ ಹೋಗ್ತಾನೆ ಇಲ್ಲ. ಇದು ಜಾತ್ಯತೀತತೆ ಅಂತ ಪರಿಗಣಿಸಲ್ಪಡೋದಿಲ್ಲ. ನಿಜವಾದಂಥ ಜಾತ್ಯತೀತತೆಯ ಪ್ರತಿವಾದಿಗಳ ಅದನ್ನು ಸರಿಯಾದಂಥ ರೀತಿಯಲ್ಲಿ ಮಂಡನೆ ಮಾಡುವಂಥವ್ರಿದ್ದರೆ ಖಂಡಿತವಾಗಿ ಜಾತಿ ಬಗ್ಗೆ ಮಾತಾಡಬಾರ್ದು, ಜಾತಿ ಸಮಾವೇಶಗಳನ್ನು ಮಾಡಬಾರ್ದು. ಇವ್ರು ಯಾಕೆ ಮಾಡ್ತಾರೆ? ಜಾತಿಯಿಂದ ಮೇಲುಗಡೆ ಎದ್ದು ನಿಂತ್ಕೊಳ್ಳಿ, ಮಾನವೀಯತೆ ದೃಷ್ಟಿಯಿಂದ ಮಾತಾಡಲಿ, ರಾಷ್ಟ್ರದ ಹಿತದ ದೃಷ್ಟಿಯಿಂದ ಮಾತಾಡಲಿ. ಜಾತಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ? ಇವತ್ತು ಚುನಾವಣೆಯಲ್ಲಿ ಸೀಟ್ ಕೊಡಬೇಕಾದ್ರೆ ಜಾತಿ ಬಗ್ಗೆ ಯೋಚನೆ ಮಾಡ್ತಾರೆ. ಏನಾದರೂ ಒಂದು ಸರ್ಕಾರದ ಸ್ಕೀಮ್ ಬರಬೇಕಾದ್ರೆ ಜಾತಿ ಬಗ್ಗೆ ಯೋಚನೆ ಮಾಡ್ತಾರೆ. ಒಂದು ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಜಾತಿಯ ಬಗ್ಗೆ ಯೋಚನೆ ಮಾಡ್ತಾರೆ. ಮತ್ತು ಹೇಳ್ತಕ್ಕಂಥದ್ದು ಇದೇ ಮೂಲಭೂತವಾದದ ಹೆಸರಿನಲ್ಲಿ ಮತ್ತು ಟೀಕೆ ಮಾಡೋ ಹೆಸರಿನಲ್ಲಿ ಈ ಒಡೆದ ತುತ್ತೂರಿಯನ್ನು ಯಾಕೆ ಓದ್ತಾ ಇದ್ದಾರೆ ಅವರು? ಜಾತ್ಯತೀತತೆ ಬಗ್ಗೆ ಯಾಕೆ ಒಡೆದ ತುತ್ತೂರಿಯನ್ನು ಓದ್ತಾ ಇದ್ದಾರೆ? ಜಾತ್ಯತೀತತೆಯನ್ನು ಇದು ಮಾಡಲಿ, ನಿಜವಾದಂಥ ಅರ್ಥದಲ್ಲಿ ಕಾರ್ಯಾನ್ವಯನಗೊಳಿಸಲಿ. ಹೇಳೋದೊಂದು, ಮಾಡೋದೊಂದು. ಇದು ಕಾಂಗ್ರೆಸ್ಸಿನ ಜಾಯಮಾನ. ನೋಡ್ರಿ, ಅವರು ಯಾವುದಕ್ಕೆ ಪ್ರಚಾರ ಕೊಟ್ಟಿದ್ದಾರೆ ಅಂತ ಹೇಳಿ ಸರಿಯಾದಂಥ ಯಾವುದಕ್ಕೂ ಅವರು ಪ್ರಚಾರವನ್ನೇ ಕೊಟ್ಟಿಲ್ಲ. ಕಾಂಗ್ರೆಸ್ನವರು ಮಾಡಿದ್ದು ಮೊದಲಿಂದಲೂ ಕೂಡ ಅಪಪ್ರಚಾರವೇ. ಅವರು ಯಾವುದೇ ಈ ದೇಶಕ್ಕೆ, ಈ ಧರ್ಮಕ್ಕೆ, ಈ ಒಂದು ಪರಂಪರೆಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ವಿಷಯವನ್ನು, ಯಾವುದೇ ಒಂದು ಸಿದ್ಧಾಂತವನ್ನು ಅವರು ಪ್ರಚಾರ ಕೊಟ್ಟು ಜನರ ಎದುರುಗಡೆ ತೊಗೊಂಡು ಹೋದದ್ದೇ ಇಲ್ಲ. ಅಪಪ್ರಚಾರವನ್ನೇ ಮಾಡಿದ್ದಾರೆ ಅವರು. ಹಿಂದುತ್ವ ಮೂಲಭೂತವಾದ ಅಂತ ಹೇಳ್ತಕ್ಕಂಥದ್ದು ಅಪಪ್ರಚಾರ ಅಲ್ವಾ? ಇವತ್ತು ಹಾಗಿದ್ರೆ ಅಲ್ಲಿ ನಾವು ಹಿಂದುತ್ವ ಹೇಳಿದ ತಕ್ಷಣವೇ ಮುಸಲ್ಮಾನರನ್ನು ನಾವು ವಿರೋಧಿಸ್ತೀವಿ ಹೇಳ್ತಕ್ಕಂಥದ್ದು ಇದು ಅಪಪ್ರಚಾರ ಅಲ್ವಾ? ಬೇರೆಯವರನ್ನ ನಾವು ಒಪ್ಪುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ಅಪಪ್ರಚಾರ ಅಲ್ವಾ? ಹಾಗಿದ್ರೆ ಜಾತ್ಯತೀತತೆಯ ಸಿದ್ಧಾಂತದ ಪುಂಗಿಯನ್ನು ಊತ್ತಾ ಜಾತೀಯತೆಯನ್ನೇ ಬಿತ್ತಿ ಬೆಳೆಸ್ತಾ ಇರತಕ್ಕಂಥವ್ರದ್ದು ಇವರಿಗೇನು ಅನ್ಬೇಕು ನಾವು? ಇದು ಸರಿಯಾದಂಥ ನಡವಳಿಕೆನ? ಇದು ಜಾತಿಯನ್ನು ಕೈ ಬಿಡಲಿ, ಜಾತ್ಯತೀತತೆ ಬಗ್ಗೆ ಮಾತಾಡಲಿ. ಒಂದು ಕಡೆ ಜಾತಿಯ ರಾಜಕಾರಣ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಜಾತ್ಯತೀತತೆಯ ತುತ್ತೂರಿ ಊದ್ತಕ್ಕಂಥದ್ದು.
ಇನ್ನು ಲೋಕಸಭಾ ಎಲೆಕ್ಷನ್ ಅಲ್ಲಿ ಶತಾಯ ಗತಾಯ 28ಕ್ಕೆ 28 ಸೀಟನ್ನ ಗೆದ್ದು ಕರ್ನಾಟಕವನ್ನ